ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಯಲ್ಲೇ ಎಗ್ ಪಪ್ಸು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಕಪ್ಪಲ್ಲಿ ಒಂದು ಕಪ್ ಮೈದಾ ತೊಗೊಂಡು ಉಪ್ಪು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೀಟಾಗಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊತೀನಿ. ನೀವು ಬೇಕು ಅಂದರೆ ಬೇಕ್ರಿ ಸ್ಟೈಲ್ ಥರ ಫುಲ್ ಸಾಫ್ಟ್ ಬೇಕು ಅಂದರೆ ತುಪ್ಪನ ಹಾಕ್ಕೊಂಡು ಮಾಮೂಲಿ ವನಸ್ಪತಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸೇಮ್ ಬೇಕ್ರಿಗಳಲ್ಲೆಲ್ಲ ಹೆಂಗೆ ಸಿಗುತ್ತೆ ಅದೇ ಥರ ಇರುತ್ತೆ. ನಾನು ಈರುಳ್ಳಿ ಟೊಮೊಟೊನ ಕಟ್ ಮಾಡ್ಕೊತಾಯಿದ್ದೀನಿ. ಒಂದು 4 ಈರುಳ್ಳಿ, ಒಂದೆರಡು ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೊಟ್ಟೆ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ. ನಾನೊಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಗರಂ ಮಸಾಲ, ಅರಿಶಿನ ಪುಡಿ, ಚಿಲ್ಲಿ ಪೌಡರು ಮತ್ತು ಉಪ್ಪು, ಧನಿಯಾ ಪೌಡರ್ ಇಷ್ಟು ತೊಗೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ ತಗೊಂಡು ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಬ್ರೌನ್ ಕಲರ್ ಏನು ಹಾಕೋದು ಬೇಡ. ಸ್ವಲ್ಪ ಸಿಂಪಲಾಗಿ ಫ್ರೈ ಆದರೆ ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಇವಾಗ ಟೊಮೆಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊನೂ ಅಷ್ಟೇ ಫುಲ್ಲು ಸ್ಮ್ಯಾಶ್ ಆಗೋದೇನು ಬೇಡ. ಸುಮಾರಾಗಿ ಒಂದು 0.5% ಬೆಂದರೆ ಸಾಕು. ನಾವು ಪಪ್ಸಲ್ಲೂ ಬೇಯಿಸ್ತೀವಲ್ಲ ಅಲ್ಲಿ ಬೆಂದೋಗುತ್ತೆ. ಇವಾಗ ಇದು ಸ್ವಲ್ಪ ಬೆಂದಿದೆ ಟೊಮೊಟೊ. ಅರಿಶಿನದ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ ಮತ್ತು ಉಪ್ಪು, ಗರಂ ಮಸಾಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಇದು ಎಲ್ಲ ನೀಟಾಗಿ ಫ್ರೈ ಆಗಿದೆ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮೊಟ್ಟೆನ ನಾವು ಫುಲ್ ಎಗ್ ಬೇಕಾದ್ರೆ ಹಾಕ್ಕೋಬೋದು, ಹಾಫ್ ಎಗ್ ಬೇಕಾದ್ರೆ ಹಾಕ್ಕೋಬೋದು. ನನಗೆ ಹಾಫ್ ಎಗ್ಗು ಚೆನ್ನಾಗಿರುತ್ತೆ, ನನಗೆ ಹಾಫ್ ಎಗ್ ಇಷ್ಟ. ಅದಕ್ಕೆ ನಾನು ಹಾಫಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಮೊಟ್ಟೆನ. ಫುಲ್ ಎಗ್ಗಿಂತ ಹಾಫ್ ಎಗ್ಗು ಟೇಸ್ಟಿಯಾಗಿರುತ್ತೆ. ಇವಾಗ ಕಟ್ ಮಾಡಿ ಅದನ್ನು ಸೈಡಲ್ಲಿ ಇಟ್ಕೊಂಡು ಇವಾಗ ಮೈದಾ ಹಿಟ್ಟನ್ನ ಕಲಸಿಟ್ಟಿದ್ವಲ್ಲ ಅದನ್ನು ಚಪಾತಿಯಾಗಿ ಲಟ್ಟಿಸ್ಕೊಳ್ಳೋಣ. ಹಿಂಗೆ ಚಪಾತಿ ಥರ ಲಟ್ಟಿಸ್ಕೊಂಡು ಒಂದು ಸೈಡಲ್ಲಿ ಇಟ್ಕೋಬೇಕು. ಅದಕ್ಕೆ ಎಣ್ಣೆ ಹಚ್ಕೋತಾ ಇದ್ದೀನಿ. ಲೇಯರ್ ಆಗಿ ಬರಬೇಕಲ್ವ, ಅದಕ್ಕೆ ಚಪಾತಿಗಳನ್ನ ಒತ್ತಿ ಸೈಡಲ್ಲಿ ಇಟ್ಕೊಂಡು ಒಂದು ಮೇಲೆ ಒಂದು ಹಾಕ್ಕೋತಾ ಇದ್ದೀನಿ, ಒಂದರ ಮೇಲೊಂದು. ಇವಾಗ ಇದಕ್ಕೇನು ಎಣ್ಣೆ ಹಚ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಎಣ್ಣೆಲೂ ಫ್ರೈ ಮಾಡ್ಕೋಬೋದು. ನಾನು ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಣ್ಣೆಲಿ ಹಾಕಿ ಫ್ರೈ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ, ಏರ್ ಫ್ರೈಯರಲ್ಲಿ ಚೆನ್ನಾಗಿರುತ್ತೆ. ನಾನು 4 ಚಪಾತಿ ಹಾಕ್ಕೋತಾ ಇದ್ದೀನಿ, 4 ಲೇಯರ್ ಹಾಕ್ಕೋತಾ ಇದ್ದೀನಿ ಒಂದೊಂದು ಪಪ್ಸ್ಗೆ. ಈ ಥರ ಎಣ್ಣೆ ಹಚ್ಕೋಬೇಕು, ಇಲ್ಲಾಂದರೆ ನೀವು ತುಪ್ಪನೂ ಹಚ್ಕೋಬೋದು. ಬೇಕ್ರಿಗಳಲ್ಲೆಲ್ಲ ವನಸ್ಪತಿ ತುಪ್ಪನ ಜಾಸ್ತಿ ಹಾಕಿರ್ತಾರೆ, ಫುಲ್ಲು
ಹಿಟ್ಟು ಕಲಿಸ್ಬೇಕಾದ್ರೂ ಜಾಸ್ತಿ ಹಾಕಿರ್ತಾರೆ. ಫುಲ್ಲು ನಾವು ಒಬ್ಬಟ್ಟಿಗೆಲ್ಲ ನೆನೆಸ್ತೀವಲ್ಲ ಆ ಥರ ಜಾಸ್ತಿ ತುಪ್ಪ ಮತ್ತು ಎಣ್ಣೆ ಜಾಸ್ತಿ ಯೂಸ್ ಮಾಡಿರ್ತಾರೆ ಬೇಕ್ರಿಗಳಲ್ಲಿ. ನಾನೇನೋ ಅಷ್ಟೊಂದು ಹಾಕ್ತಾಯಿಲ್ಲ, ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಅಷ್ಟೇ. ಇದನ್ನು ಟೇಸ್ಟ್ ಸಕ್ಕತ್ತಾಗಿರುತ್ತೆ. ನೀವು ಈ ಥರ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ನೀವು ಎಣ್ಣೆಲೇ ಫ್ರೈ ಮಾಡ್ಕೊಬೋದು ಬೇಕಾದರೆ ಈ ಥರ ಮಾಡಿ. ಬೇಡ ಅಂದರೆ ಏರ್ ಫ್ರೈಯರ್ ಇದ್ದರೆ ಏರ್ ಫ್ರೈಯರೋ, ಇಲ್ಲಾಂದರೆ ಓವನ್ ಇದ್ದರೆ ಓವನಲ್ಲಿ ಮಾಡ್ಕೊಬೋದು. ಈ ಥರ ಒಂದು ಚಪಾತಿನ 4 ಲೇಯರ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ. 4 ಪಪ್ಸ್ ಆಗುತ್ತೆ ಒಂದರಲ್ಲಿ. ನೋಡಿ ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಮಸಾಲೆ ಮತ್ತು ಮೊಟ್ಟೆನ ಹಾಕ್ಕೊಂಡು ನೀಟಾಗಿ ಸ್ಟಫಿಂಗ್ ಹಾಕ್ಕೊಂಡು ಫಿಲ್ ಮಾಡ್ಕೋಬೇಕು. ಈ ಥರ ಫಿಲ್ ಮಾಡ್ಕೋಬೇಕು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಸೇಮ್ ಬೇಕ್ರಿಗಳೆಲ್ಲ ತಿಂತೀವಲ್ಲ ಅದೇ ಥರ ಇರುತ್ತೆ ಟೇಸ್ಟು. ನಾನು ಏರ್ ಫ್ರೈಯರಲ್ಲಿ ಬೇಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫಸ್ಟೇ ಫ್ರೀ ಹೀಟ್ ಮಾಡ್ಕೊಂಡಿದ್ದೆ, ಇವಾಗ ಇಟ್ಕೊತಾ ಇದ್ದೀನಿ. ನೋಡಿ ಇವಾಗ ಬೆಂದಿದೆ. ನಾನೊಂದು 20 ಮಿನಿಟ್ಸ್ ಇಟ್ಟಿದ್ದೆ ಬೇಯೋಕ್ಕೆ. ನೋಡಿ ಚೆನ್ನಾಗಿ ಬೆಂದಿದೆ, ಪಪ್ಸೂ ಚೆನ್ನಾಗಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಟ್ ಮಾಡಿ ತೋರಿಸ್ತೀನಿ. ಸೇಮ್ ಬೇಕ್ರಿಗಳಲ್ಲೆಲ್ಲ ಅದೇ ಥರ ಇದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.